ಹೆಲೋ ಮೈ ಡಿಯರ್ಸ್, ಇವತ್ತು ನಾನೊಂದು ಅದ್ಭುತವಾದಂಥ ವಿಷಯ ನಿಮಗೆ ಹೇಳ್ತೀನಿ. ನಮ್ಮ ಮನಸ್ಸಿರಬಹುದು ಅಥವಾ ನಮ್ಮ ಒಂದು ಆತ್ಮ ಇರ್ಬೋದು, ಹಾಗೆಯೇ ನಮ್ಮ ಬ್ರಹ್ಮಾಂಡ ಇರ್ಬೋದು, ಒಂದು ಕಲ್ಪವೃಕ್ಷ ಇದ್ದಂತೆ. ಅಂದರೆ ನಾವು ಏನನ್ನು ಬೇಡ್ಕೊಳ್ತೇವೆ ಮತ್ತು ನಾವು ಏನನ್ನು ಈ ಬ್ರಹ್ಮಾಂಡವನ್ನು ಕೇಳ್ಕೊಳ್ತೇವೆ ಅದು ಖಂಡಿತವಾಗಿಯೂ ನಮಗೆ ಸಿಗುತ್ತೆ. ಅದನ್ನು ನಾವು ಬಲವಾಗಿ ನಂಬಬೇಕು, ಹಾಗೆಯೇ ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕು. ಅದು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಅದನ್ನು ಸ್ಟ್ರಾಂಗಾಗಿ ನಂಬ್ತೀವಿ, ಎಷ್ಟು ಬಲವಾಗಿ ನಂಬ್ತೀವಿ, ಅದರ ಒಂದು ಎಫೆಕ್ಟ್ ಕೂಡ ಅಷ್ಟೇ ಅದರ ಒಂದು ಪ್ರತಿಫಲ ಕೂಡ ನಮ್ಗೆ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ. ಅಂದರೆ ಈಗ ನೋಡಿ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಒಂದು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು, ಅಂದರೆ ಇಮ್ಯಾಜಿನೇಷನಲ್ಲಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ಒಂದನ್ನು ಒಂದು ಬೌಲ್ಗೆ ಹಿಂಡ್ಕೊಂಡಿದ್ದೀರ ರಸವನ್ನು. ಅದು ಅಕಸ್ಮಾತಾಗಿ ಚೆಲ್ಲೋಯ್ತು. ಆ ಚೆಲ್ಲೋಗಿದ್ರಿಂದ ನೀವು ಆ ನಿಂಬೆಹಣ್ಣಿನ ರಸವನ್ನು, ಇನ್ನೊಂದರಲ್ಲಿರ್ತಕ್ಕಂಥ ರಸವನ್ನು ಡೈರೆಕ್ಟ್ ನಿಮ್ಮ ಬಾಯಿಗೆ ಹಿಂಡ್ಕೊಳ್ತಾ ಇದ್ದೀರ. ಜಸ್ಟ್ ಇಮ್ಯಾಜಿನ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ, ನೋಡಿ, ನೀವು ಆ ಥರ ಅಂದ್ಕೊಂಡಿದ್ದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನಾಯ್ತು ಹೇಳಿ ಎಫೆಕ್ಟು? ಬಾಯಲ್ಲಿ ನೀರು ಬಂತು, ಮುಖ ಹುಳಿ ಹಿಂಡ್ಕೊಳ್ತೀವಿ ಅಂದಿದ್ದ ತಕ್ಷಣ ಮುಖವೆಲ್ಲ ಒಂಥರ ಆಯಿತು ಅಲ್ವಾ? ಹಾಗೆ ನಮ್ಮ ಸುಪ್ತ ಮನಸ್ಸು ಅಷ್ಟು ಜಾಗೃತವಾಗಿರುತ್ತೆ, ನಮ್ಮ ಸುಪ್ತ ಮನಸ್ಸು ಅಷ್ಟು ಪ್ರಬಲವಾಗಿ ಕೆಲಸ ಮಾಡುತ್ತೆ. ಅಂದರೆ ನಾವೇನು ಅಂದ್ಕೊಳ್ತೀವಿ ಅದು ನಮಗೆ ಸಿಗುತ್ತೆ. ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು, ಯದ್ಭಾವಂ ತದ್ಭವತಿ ಅಂತ. ಅಂದರೆ ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೂ ಮುನ್ನ ಒಂದು ಸಂಕಲ್ಪ ಮಾಡಿಸ್ತಾಯಿದ್ರು. ಸಂಕಲ್ಪ ಏನಕ್ಕೆ ಮಾಡಿಸ್ತಾ ಇದ್ರು ಅಂದರೆ, ಕಾರ್ಯದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ, ಅಡೆತಡೆ ಅಡ್ಡಿ ಆತಂಕಗಳಿಲ್ಲದೆ ಒಂದು ಒಳ್ಳೆ ರೀತಿಯಾಗಿ ಶುಭ ಕಾರ್ಯ ಶುಭಪ್ರದವಾಗಿ ನಡೆಯಲಿ ಅಂತ ಸಂಕಲ್ಪ ಮಾಡಿಸ್ತಾಯಿದ್ರು. ನಮ್ಮ ಹಿಂದಿನ ಕಾಲದ ಜನರು, ಪೂರ್ವಿಕರು, ಅಂದರೆ ನಮ್ಮ ಹಿಂದಿನವರು, ಹಿರಿಯರು ಏನಿದ್ರು, ಅವರು ನಿಜವಾಗ್ಲೂ ಅವರು ಓದು ಬರಹ ಇಲ್ಲದೇ ಇರಬಹುದು, ಆದರೆ ಕೆಲವೊಂದು ಅವರು ಅನುಸರಿಸ್ತಾ ಇದ್ದಂತಹ ಒಂದಷ್ಟು ವಿಷಯಗಳು ಇಂದಿಗೂ ಕೂಡ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಏನಂದರೆ ಅವರು ಒಂದು ರೀತಿಯಾಗಿ ಹೇಳ್ತಾಯಿದ್ರು, ಇವಾಗ ನಾವು ಅದನ್ನು ಮಾಡ್ರನ್ನಾಗಿ ನಾವು ಒಂದಷ್ಟು ಹೆಸರುಗಳು ಕೊಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ, ವಿಜುವಲೈಸೇಷನ್ಸ್ ಅಂತ ಹೇಳ್ತೀವಿ, ಆ ಥರ ನಾವು ಹೇಳ್ತೀವಿ. ಅವರು ಹಿಂದೆ ಹೇಳ್ತಾಯಿದ್ರು ಸಂಕಲ್ಪ ಮಾಡಿಸೋದು ಅಂತ ಹೇಳ್ತಾಯಿದ್ರು, ಮತ್ತು ಯದ್ಭಾವಂ ತದ್ಭವತಿ ಅಂತ ಹೇಳ್ತಾಯಿದ್ರು. ಅಂದರೆ ನಾವು ಏನು ಬೇಡ್ಕೊಳ್ತೀವಿ ಅದು ನಮಗೆ ಸಿಗುತ್ತೆ ಅಂತ ಅಲ್ವಾ? ಒಂದು ಥಾಟ್ ಏನಪ್ಪ ಅಂದರೆ, ಮುಖ್ಯವಾಗಿ ನಾವು ರಾತ್ರಿ ಮಲಗುವಾಗ ಮತ್ತು ಬೆಳಿಗ್ಗೆ ಏಳೋದಕ್ಕೂ ಮುನ್ನ, ಅಂದರೆ ಇವಾಗ ನೀವೊಂದು 5 ಗಂಟೆಗೆ ಎದ್ದೊಳ್ತೀರಾ ಅಂತ ಅಂದರೆ, ಇಲ್ಲ 5:15ಗೆ ಎದ್ದೊಳ್ತೀರಾ ಅಂದರೆ, 5 ಗಂಟೆಯಲ್ಲಿ ನೀವೇನು ಬೇಡ್ಕೊಳ್ತೀರಾ? ಈ ದಿನದಲ್ಲಿ ನಾನು ಪ್ರತಿ ಕ್ಷಣವನ್ನು ಅದ್ಭುತವಾಗಿ ಜೀವಿಸ್ತೇನೆ. ಅಂದರೆ ನೀವು ಆಲ್ರೆಡಿ ನಿಮಗೆ ಸಿಕ್ಕಿರೋ ಥರ ಫೀಲ್ ಮಾಡಬೇಕು. ಆಲ್ರೆಡಿ ನಿಮಗೆಲ್ಲ ಸಿಕ್ಕಿದಂಗೆ, ಅಂದರೆ ನೀವು ಏನು ನಿಮ್ಮ ಗುರಿಯನ್ನು ನಿಮ್ಮ ಕನಸು ಏನಿರುತ್ತೆ ಆ ಕನಸನ್ನು ನನಸು ಮಾಡಿಕೊಂಡಾಗೆ, ನಿಮ್ಮ ಎಕ್ಸಾಮನ್ನು ನೀವು ಅದ್ಭುತವಾಗಿ ಬರೆದಾಗೆ, ಒಳ್ಳೆ ಮಾರ್ಕ್ಸು ಒಳ್ಳೆ ರಿಸಲ್ಟ್ ತಗೊಂಡ ಹಾಗೆ, ಮತ್ತು ನೀವು ಎತ್ತರವಾದ ಮಟ್ಟಕ್ಕೆ ಬೆಳೆದಾಗೆ, ನಿಮ್ಮ ಗುರಿಯನ್ನು ನೀವು ತಲುಪಿದಾಗೆ, ಒಂದಷ್ಟು ಜನ ನಿಮ್ಗೆ ಬೇಕಾಗಿರ್ತಕ್ಕಂಥವ್ರು ನೀವು ಗೆದ್ದಿರೋದನ್ನು ನೋಡಿ ಆ ಒಂದು ಗೆಲುವನ್ನು ಎಂಜಾಯ್ ಮಾಡ್ತಿರೋ ಹಾಗೆ, ಮತ್ತು ನೀವು ಬಯಸಿದಂಥ ಗೆಲುವು ಸಿಕ್ಕ ಹಾಗೆ, ಈ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ಆ ಎಲ್ಲವೂ ಪ್ರಾಕ್ಟಿಕಲ್ಲಾಗಿ ಒಂದಿನ ನಡೆಯುತ್ತೆ. ಅದಕ್ಕೆ ತಕ್ಕಂಗೆ ನೀವು ಕೆಲಸ ಮಾಡಬೇಕು. ಹಾಗೆಯೇ ಹಾರ್ಟ್ಲಿ, ಅಂದರೆ ಹೃದಯದಿಂದ, ಮನಸ್ಸಿನಿಂದ ಬಲವಾಗಿ, ಅಷ್ಟು ಸ್ಟ್ರಾಂಗಾಗಿ ನಂಬಬೇಕು. ಖಂಡಿತ ನಾನು ಏನಿದ್ದರೂ ಏನಿಲ್ಲದೆ ಇದ್ದರೂ ನನ್ನ ಗುರಿಯನ್ನು ತಲುಪ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಹಿಂದೆ ಬರಲ್ಲ, ನಾನು ಹಿಂದೆ ಸರಿಯಲ್ಲ. ಅದೆಂಥದೇ ಸಮಯ, ಸಂದರ್ಭ, ಪರಿಸ್ಥಿತಿ ಏನೇ ಇದ್ದರೂ ನನ್ನ ಗುರಿಯನ್ನು ನಾನು ಮುಟ್ತೀನಿ. ಏನೆಲ್ಲ ಕೇವಲವಾಗಿ ಮಾತಾಡಿದ್ದಾರೆ, ಏನೆಲ್ಲ ಕಾಲು ಕಸವಾಗಿ ಕಂಡಿದ್ದಾರೆ, ಅವ್ರ ಎದುರುಗಡೆ ನಾನು ಅದ್ಭುತವಾಗಿ ಬದುಕಿ ತೋರಿಸ್ತೀನಿ. ಆಲ್ರೆಡಿ ಬದುಕಿದ್ದೀನಿ ಅಂತ ಫೀಲ್ ಮಾಡಿ. ನಿಮ್ಮನ್ನು ಯಾರೆಲ್ಲ ಆಡ್ಕೊಳ್ತಾ ಇದ್ರು, ನಿಮ್ಮನ್ನು ಯಾರೆಲ್ಲ ನೋಯಿಸ್ತಾಯಿದ್ರು, ಕಣ್ಣೀರು ಹಾಕಿಸ್ತಾಯಿದ್ರು, ಗೋಳಾಡಿಸ್ತಾಯಿದ್ರು, ಅನ್ಬಾರ್ದೆಲ್ಲ ಅಂತಾಯಿದ್ರು, ಆ ಎಲ್ಲವನ್ನು ಏನೆಲ್ಲ
ಅವ್ರು ಏನೆಲ್ಲ ಅಂತ ಇದ್ರು, ಏನೆಲ್ಲ ಮಾತಾಡ್ತಾ ಇದ್ರು, ಆ ಎಲ್ಲದಕ್ಕೂ ನೀವು ಆನ್ಸರ್ ಮಾಡಿದ್ದೀರಾ? ಯಾವ ಥರ ಆನ್ಸರ್ ಮಾಡಿದ್ದೀರಾ? ನೀವು ಒಂದು ಎತ್ತರವಾದ ಮಟ್ಟಕ್ಕೆ ಬೆಳೆದು ಹೆಚ್ಚಿನ ಒಂದು ಹೆಸರು, ಕೀರ್ತಿ, ಸ್ಥಾನಮಾನ, ಗೌರವ, ಮನ್ನಣೆಯನ್ನು ಸಂಪಾದಿಸಿ ಯಾರೆಲ್ಲ ಕಸವಾಗಿ ಕಂಡ್ರು ಅವ್ರ ಎದುರುಗಡೆ ನೀವು ಎತ್ತರವಾದ ಮಟ್ಟಕ್ಕೆ ಬೆಳೆದಿದ್ದೀರಾ. ಆ ಮಾತಾಡೋರೇ ಇವತ್ತು ನೋಡಿ ಆಶ್ಚರ್ಯ ಪಡೋ ರೀತಿ ನೀವು ಬದುಕ್ತಾ ಇದ್ದೀರಾ. ಆಶ್ಚರ್ಯ ಪಡೋ ರೀತಿ ಅದ್ಭುತವಾಗಿ ಬದುಕ್ತಾ ಇದ್ದೀರಾ. ಅಂಥ ಒಳ್ಳೆ ಗುಡ್ ಲೈಫನ್ನು ನೀವು ಲೀಡ್ ಮಾಡ್ತಾ ಇದ್ದೀರ ಅಂತ ಇಮ್ಯಾಜಿನ್ ಮಾಡಿ. ಅದಕ್ಕೇನು ಬೇಕು ಎಲ್ಲವನ್ನು ನೀವು ಪ್ರತಿ ಕ್ಷಣ ಪ್ರತಿದಿನ ಅದಕ್ಕೆ ಕನ್ಸಿಸ್ಟೆನ್ಸಿಯನ್ನು ಕಾಪಾಡಿಕೊಂಡು ಕೆಲಸವನ್ನು ಮಾಡಿ ನಿರಂತರವಾಗಿ ನಂಬಿ, ಹಾಗೆಯೇ ಜೊತೆಯಾಗಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೈಟ್ ನೀವು ಮಲಗುವಾಗ ಮತ್ತು ಬೆಳಗ್ಗೆ ನೀವು ಎದ್ದೇಳುವಾಗ ನೀವೇನು ಆಗಬೇಕಂತ ಅಂದ್ಕೊಂಡಿರ್ತೀರ ಅದನ್ನು ನೀವು ನೆನೆಸ್ಕೊಳ್ಳಿ. ಅದನ್ನು ನೀವು ಆಲ್ರೆಡಿ ಆಗಿರೋ ಥರ ಫೀಲ್ ಮಾಡಿ. ಅಂದರೆ ನೀವು ನಿಮ್ಮ ಗೋಲ್ ರೀಚ್ ಆಗಿದ್ದೀರಾ, ನೀವು ಹ್ಯಾಪಿ ಆಗಿದ್ದೀರಾ, ನೀವು ಲೈಫ್ ತುಂಬ ಎಂಜಾಯ್ ಮಾಡ್ತಿದ್ದೀರಾ. ನಿಮಗೇನೆಲ್ಲ ಬೇಕು ಅಂತ ನೀವು ಅಂದ್ಕೊಂಡಿದ್ರಿ ಅದೆಲ್ಲ ನಿಮ್ಗೆ ಸಿಕ್ಕಿದೆ. ನಿಮ್ಮ ಲೈಫಲ್ಲಿ ಪ್ರತಿ ಕ್ಷಣ ಪ್ರತಿದಿನ ಅದ್ಭುತಗಳು ನಡೀತಾ ಇದೆ, ಅದ್ಭುತಗಳು ಸಂಭವಿಸ್ತಾ ಇದೆ. ಅಂದರೆ ನಿಮ್ಗೇನು ಬೇಕು ಸಿಗ್ತಾ ಇದೆ. ಏನು ಕೇಳಿದರೂ ಆ ಭಗವಂತ ಅಕ್ಷಯ ಪಾತ್ರೆಯಲ್ಲಿ ಉದ್ಭವ ಆಗುವ ರೀತಿ ಉದ್ಭವ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಖಂಡಿತ ಆಗತ್ತೆ ರೀ. ಆಗಲ್ಲ ಒಂದು ಸಪಾನ್ಯ ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ, ಅಯ್ಯೋ ಇವೆಲ್ಲ ಕೇಳೋದಕ್ಕೆ ಚೆಂದ, ಹೇಳೋದಕ್ಕೆ ಚೆಂದ, ಆ ರಿಯಲ್ ಲೈಫಲ್ಲಿ ನಿಜಕ್ಕೂ ಇದೆಲ್ಲ ನಡೆಯಲ್ಲ, ಇದೆಲ್ಲ ತುಂಬ ಕಷ್ಟ, ಹೇಳೋದಕ್ಕೆ ಚೆಂದ ಅಷ್ಟೇ ಅಂತ. ಆದರೆ ನಾನು ಕೆಲವೊಂದು ವಿಷಯಗಳಲ್ಲಿ ನಾನು ಅದನ್ನು ಫಾಲೋ ಮಾಡಿದ್ಮೇಲೆ ನನಗನ್ಸಿದ್ದು, ನನ್ನ ಅನುಭವದಲ್ಲಿ ಅನಿಸಿದ್ದು, ನನ್ನನ್ನು ನಾನು ಅಂದ್ಕೊಂಡೆ, ನಾನು ಖುಷಿಯಾಗಿರ್ತೀನಿ, ನಾನು ನೆಮ್ಮದಿಯಾಗಿರ್ತೀನಿ, ನಾನು ಸಮಾಧಾನವಾಗಿರ್ತೀನಿ, ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ತೀನಿ, ಯಾವುದಕ್ಕೂ ನಾನು ದುಡುಕಲ್ಲ, ನಾನು ತಾಳ್ಮೆಯನ್ನು ಕಳ್ಕೊಳ್ಳಲ್ಲ, ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ತೀನಿ, ನಾನು ಎಂಥದೇ ಸಂದರ್ಭ ಎಂಥದೇ ಪರಿಸ್ಥಿತಿಯಲ್ಲೂ ನಾನು ಶಾಂತಳಾಗಿರ್ತೀನಿ ಅಂತ ನಾನು ಅಂದ್ಕೊಂಡು ಪ್ರತಿದಿನ ಬೆಳಗ್ಗೆ ಮತ್ತು ಪ್ರತಿದಿನ ಮಲಗುವಾಗ ನಾನು ಖುಷಿಯಾಗಿರ್ತೀನಿ, ನಾನು ನೆಮ್ಮದಿಯಾಗಿರ್ತೀನಿ, ನಾನು ಹೆಲ್ತಿಯಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಪ್ರತಿದಿನ ಗುಣಮುಖಳಾಗ್ತಾ ಇದ್ದೇನೆ, ನಾನು ಅದ್ಭುತವಾದ ಬದುಕನ್ನು ಕಟ್ಕೊಂಡು ನಾನು ಖಂಡಿತವಾಗಿಯೂ ನಾನು ಅದ್ಭುತವಾಗಿ ಜೀವಿಸ್ತೇನೆ ಅಂತ ನಾನು ಒಂದಷ್ಟು ದಿನದಿಂದ ಅದನ್ನೇ ಹೇಳ್ಕೊಳ್ತಾ ಬಂದೆ. ಅದು ನನಗಿವತ್ತು ಹೇಗೆ ಅನಿಸ್ತಿದೆ ಅಂದರೆ, ಏನಿದ್ದರೂ ಏನಿಲ್ಲದೆ ಇದ್ದರೂ, ಯಾರಿಲ್ಲದೆ ಇದ್ದರೂ ನಾನು ಖುಷಿಯಾಗಿರ್ತೀನಿ, ನಾನು ನೆಮ್ಮದಿಯಾಗಿರ್ತೀನಿ. ಯಾಕಂದರೆ ಈ ಬ್ರಹ್ಮಾಂಡ ನಮ್ಮ ಜೊತೆ ಇರುತ್ತೆ, ನಾವು ನಂಬಿರ್ತಕ್ಕಂಥ ದೇವ್ರು ನಮ್ಮ ಜೊತೆ ಇರ್ತಾರೆ. ಯಾರೇ ಇದ್ದರೂ ಯಾರಿಲ್ಲ ಅಂದರೂ ನಮ್ಮ ಜೊತೆ ಅವ್ರು ಖಂಡಿತ ಇದ್ದೇ ಇರ್ತಾರೆ. ಹಾಗಾಗಿ ಒಂದೊಳ್ಳೆ ದಾರಿಯಲ್ಲಿ ಸಾಗ್ತಾ ಇರುವಾಗ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಸೊ ಬಲವಾಗಿ ನಂಬಿ ಹಾಗೆ ನಿಮ್ಗೇನು ಬೇಕು ಬೇಡ್ಕೊಳ್ಳಿ, ಖಂಡಿತ ಆಗುತ್ತೆ. ನೀವು ಮಲಗುವಾಗ ಮತ್ತು ಬೆಳಗ್ಗೆ ಏಳುವಾಗ ಜಸ್ಟ್ ಒಂದಿನ ಹೇಳ್ಕೊಂಡು, 2 ದಿನ ಹೇಳ್ಕೊಂಡು, 3 ದಿನ ಹೇಳ್ಕೊಂಡು ಖಂಡಿತ ಅದು ತಕ್ಷಣಕ್ಕೆ ಸಿಗಲ್ಲ. ಅದು ನಿಮಗೆ ಅನುಭವಕ್ಕೆ ಬರುತ್ತೆ. ಅಂದರೆ ಕಂಟಿನ್ಯೂಸ್ ಪ್ರೋಸೆಸ್ ಆಗಬೇಕು. ಅದು ಕಂಟಿನ್ಯೂಸ್ಲಿ ನಡೀತಾ ಇರುವಾಗ ಒಂದಿನ ಅದು ನಿಮಗೆ ಅನುಭವಕ್ಕೆ ಬರುತ್ತೆ. ಈಗ ನಾನು ಬೇಡ್ಕೊಂಡಿದ್ದೆ ನಂಗೆ ಸಿಗ್ತಾಯಿದೆ, ನಾನು ಅಂದ್ಕೊಂಡಿದ್ದೆ ನಂಗೆ ಸಿಗ್ತಾಯಿದೆ, ನಾನು ಅಂದ್ಕೊಂಡಂಗೆಲ್ಲ ಆಗ್ತಾಯಿದೆ, ನಾನು ಏನು ಕೇಳ್ಕೊಂಡೆ ಅದೆಲ್ಲ ನಂಗೆ ಸಿಗ್ತಾಯಿದೆ ಅಂತ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆವಾಗ ಅನಿಸುತ್ತೆ, ಅಯ್ಯೋ ಎಷ್ಟು ಸತ್ಯ ಇದೆ ಇದರಲ್ಲಿ ಅಂತ. ಹಾಗೆಯೇ ಮೈ ಡಿಯರ್ಸ್, ಯಾವತ್ತೇ ಆಗಲಿ ನಾವು ಒಳ್ಳೆಯ ಯೋಚನೆನೇ ಮಾಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು. ಆವಾಗ ನಮ್ಮ ಲೈಫ್ ಕೂಡ ಡೇ ಬೈ ಡೇ ಬೆಟರ್ ಆಗ್ತಾ ಹೋಗುತ್ತೆ. ನಾವು ಕೂಡ ಅದ್ಭುತವಾಗಿ ಜೀವಿಸ್ತೀವಿ, ಆರಾಮಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಅದೇ ನಾವು ನೆಗೆಟಿವ್ ಥಾಟ್ಸ್ನ ಇಟ್ಕೊಂಡು ನೆಗೆಟಿವ್ ಪೀಪಲ್ಸ್ ಜೊತೆ ಇದ್ದರೆ, ಅಂದರೆ ನೆಗೆಟಿವ್ ಜನರ ಜೊತೆ ಇದ್ದರೆ, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಮ್ಮ ಬದುಕು ಕೂಡ ಫುಲ್ಲು ನೆಗೆಟಿವ್. ಅಂದರೆ ನಮ್ಮ ಸುತ್ತ ವಾತಾವರಣನೇ ನೆಗೆಟಿವ್ ತುಂಬಿಕೊಳ್ಳುತ್ತೆ ಅಲ್ವಾ. ಹಾಗಾಗಿ ಮನಸ್ಸಿದ್ದಂತೆ ಮಹಾದೇವ ಅಂತ ಹೇಳ್ತಾರೆ ನಮ್ಮ ತಿಳಿದಂಥ ಹಿರಿಯರು, ಇಂದಿನವರು ಅಲ್ವಾ. ಹಾಗಾಗಿ ನೀವು ಏನು ಅಂದ್ಕೊಳ್ತೀರ ಅದರ ಪ್ರತಿರೂಪವೇ ನೀವಾಗಿರ್ತೀರ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ಮರಿಬೇಡಿ ಇದನ್ನು. ನಾನು ಹೇಳಿದಂಥ ಒಂದಷ್ಟು ಟೆಕ್ನಿಕ್ಸನ್ನು ಫಾಲೋ ಮಾಡಿ ನೋಡಿ. ಅಂದರೆ ಒಂದು 3 ಮಂತ್ಸ್ ಕಂಟಿನ್ಯೂಸ್ ನಿಮಗೇನು ಬೇಕಾಗಿರುತ್ತೆ ಅದನ್ನು ಬೇಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ, ಖಂಡಿತ ನೀವು ಲೈಫಲ್ಲಿ ಗೆದ್ದೇ ಗೆಲ್ತೀರ. ಎಲ್ಲ ಒಳ್ಳೆಯದಾಗತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.